ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ವಿಭಾಗದಲ್ಲಿ ನೋಡುವುದಾದರೆ ಮನೆಯಲ್ಲಿ ಪ್ರೇತ ಬಾಧೆ ಇದ್ದರೆ ಆಗುವಂತಹ ಲಕ್ಷಣಗಳೇನು, ಅದಕ್ಕೆ ಪರಿಹಾರ ಮಾರ್ಗವಾಗಿ ಏನು ಮಾಡ್ಕೋಬೇಕು, ಈ ವಿಚಾರವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಇವತ್ತು ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಗೆನ ಚರಾಚರಂ ತತ್ಪದಂ ದರ್ಶಿತಂ ಗೆನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ತಿಥಿರ್ವಿಷ್ಣುಸ್ತದಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರ್ಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರ್ಣಗಳನ್ನು ನಾವು ಪಂಚಾಂಗಗಳಂತ ಹೇಳುವಂಥದ್ದು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠನವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಮತ್ತು ಆ ದಿನ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡಿಬೋದಾಗಿದೆ. ಇನ್ನು ಈ ದಿನದ ಪಂಚಾಂಗವನ್ನು ನೋಡಿದಾಗ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಗಿಣ ವಸಂತ ಋತು ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ನಾವಿರುವಂಥದ್ದು. ನೋಡಿ, ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಗುರುವಾರ ಬಂದಿರುವಂಥದ್ದು. ಪುಬ್ಬ ನಕ್ಷತ್ರ, ವೃದ್ಧಿಯೋಗ, ಕೌಲವ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳನ್ನು ಕೂಡ ನಾವು ಅಷ್ಟೇ ಅವಶ್ಯಕವಾಗಿ ತಿಳ್ಕೋಬೇಕು. ಯಾಕಂದರೆ ನೋಡಿ, ನಮ್ಮ ಪೂರ್ವಜರಿಂದ ಬಂದಂತಹ ಸಂಪ್ರದಾಯಗಳಿದು, ಮತ್ತು ನಮ್ಮ ಹಿರಿಯರಾಗಲಿ ಎಲ್ಲರೂ ಕೂಡ ಈ ರಾಹುಕಾಲ ಮತ್ತು ಗುಳಿಕ ಕಾಲಗಳಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳನ್ನಾಗಲಿ ಅಥವಾ ಶುಭ ಪ್ರಯಾಣಗಳನ್ನಾಗಲಿ ಪ್ರಾರಂಭ ಮಾಡಬಾರ್ದು ಅಂತ ಇರುವಂಥದ್ದು. ಹಾಗಾಗಿ ಈ ದಿನದ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:54 3:26 ಈ ದಿನ ನಾವು ರಾಹುಕಾಲವನ್ನು ನೋಡಬಹುದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ 6:11 7:43 ದಿನ ಯಮಗಂಡ ಕಾಲ ಇತ್ತು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:16 10:48 ದಿನ ಗುಳಿಕ ಕಾಲವನ್ನು ಕೂಡ ನೋಡ್ಕೊಂಡಿದ್ದಾಯಿತು. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಯಾರೆಲ್ಲ ಜಪತಪ ಹೋಮ ಹವನಾದಿಗಳು ಮಾಡ್ಕೊಳ್ಲಿಕ್ಕೆ ಆಗಲಿ, ಯಾವುದೋ ಒಂದು ಮಂತ್ರ ಜಪಸಿದ್ಧಿಗೋಸ್ಕರ ಈ ಒಂದು ಸಮಯ ತುಂಬ ಶ್ರೇಷ್ಠವಾಗಿರುವಂಥದ್ದು. ಇಂದು ಒಂದು ಸಮಯ ನೋಡಿದಾಗ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:37 5:24 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತ ನೋಡಿ, ಅವಶ್ಯಕವಾಗಿ ನಾವು ತಿಳ್ಕೋಬೇಕು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು. ಈ ದಿನ ಸೂರ್ಯೋದಯವನ್ನು ನೋಡಿದಾಗ ಬೆಳಗ್ಗೆ 6:11 ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ 6:32 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡಬಹುದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿ ಅವರು ತಿಳಿಸ್ಕೊಟ್ರು. ಈಗ ಮೊದಲ ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಸಂಪಂಗಿ ಅಮ್ಮ ಅಂತಮ್ಮ. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನನ್ನ ಬಗ್ಗೆನೇ ಕೇಳ್ಬೇಕಮ್ಮ, ನಂಗೆ ಆರೋಗ್ಯ ಸರಿಯಿಲ್ಲ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? ಗೊತ್ತಿಲ್ಲಮ್ಮ. ಹಾಗಾದ್ರೆ ಕವಡೆ ಶಾಸ್ತ್ರದ ಮೂಲಕ ಗುರೂಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾರೆ. ಅವ್ರ ಜೊತೆ ಮಾತನಾಡ್ಬೋದಮ್ಮ. ಆಯ್ತಮ್ಮ. ನಮಸ್ತೆ ಅಮ್ಮ, ಹೇಳಿ. ಅಪ್ಪಾಜಿ, ನಂಗೆ ಆರೋಗ್ಯ ಸರಿ ಇಲ್ಲ ಅಪ್ಪಾಜಿ. ಇಷ್ಟು ದಿವಸ ಗ್ಯಾಸ್ಟ್ರಿಕ್ ಅಂತ ಮಾತ್ರೆ ಕೊಡ್ತಾ ಇದ್ರು. ಇವಾಗ ಹೊಟ್ಟೆ ಉರಿ ಜಾಸ್ತಿ ಆಗ್ಬಿಟ್ಟದೆ, ನಿದ್ದೆ ಬರಲ್ಲ. ಅವಾಗ ಕೇಳಿದ್ರೆ ಕಿಡ್ನಿ ಕಾಣಿಸ್ತಾ ಇಲ್ಲ ಸೈಡಾಗ ಅಂತಾರೆ. ಇಷ್ಟು ನಿಂತ ಹಿಂಗೆ ಹೇಳಿದ್ರಲ್ಲ ಸರ್ ಅಂದ್ರೆ ಪುನಮ್ಮ ಹಂಗೆ ಅಂತಾರೆ. ಇಲ್ಲ, ಇನ್ನು ಸರಿಯಾಗುತ್ತೆ ನೋಡಿ, ಒಳ್ಳೇದಿದೆ. ಏನು ತಲೆ ಕೆಡಿಸ್ಕೊಬಿಡಿ, ವೈದ್ಯರು ಸ್ವಲ್ಪ ಟ್ಯಾಬ್ಲೆಟ್ಸ್ ಅದನ್ನು ಮೇಂಟೈನ್ ಮಾಡಿ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಆರೋಗ್ಯ ಇವಾಗ ನೋಡಿ ಚೇತರಿಕೆ ಕಾಣುತ್ತೆ. ಇಷ್ಟು ದಿನ ಸ್ವಲ್ಪ ತೊಂದರೆ ಅನುಭವಿಸಿರ್ತೀರಾ, ಇನ್ಮೇಲೆ ನಿಮಗೆ ಚೇತರಿಕೆ ಕಾಣುತ್ತೆ. ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವ ಪೂಜೆ ಪುನಸ್ಕಾರಗಳು ಏನೂ ಅವಶ್ಯಕತೆ ಇಲ್ಲ. ದೇವರು ಅಂದರೆ ವೈದ್ಯರ ಬಳಿ ಹೋಗಿ ಅಲ್ಲಿ ನೋಡಿ ಹಾಸ್ಪಿಟಲಲ್ಲಿ ಏನು ಮಾಡ್ತಾರೆ ಅದನ್ನು ಮಾಡ್ಕೊಳ್ಳಿ. ಸ್ವಲ್ಪ ಆ ಟ್ಯಾಬ್ಲೆಟ್ಸ್ನ ಮೇಂಟೈನ್ ಮಾಡಿ ಕರೆಕ್ಟಾಗಿ, ಅಂದರೆ ಟೈಮಿಗೆ ಸರಿಯಾಗಿ ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ನಿಮಗೆ ಅನುಕೂಲ ಆಗುತ್ತೆ. ಏನು ನಿಮಗೆ ಆರೋಗ್ಯ ಸಮಸ್ಯೆ ಇದೆ ಅದು ಬಗೆಹರುತ್ತಮ್ಮ. ನಿಮ್ಗೆ ಇಷ್ಟರಲ್ಲೇ ಸ್ವಲ್ಪ ಇನ್ನೊಂದು ನೋಡಿ, ಇವಾಗ ಏಪ್ರಿಲ್ ಮೇ ಒಳಗಡೆ ಇನ್ನೊಂದು 2 ತಿಂಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಬಗೆಹರಿಯುತ್ತೆ, ಅನುಕೂಲ ಆಗುತ್ತಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ಕಂಡುಕೊಡ್ತಾರೆ. ಹಾಗೆ ಕರೆ ಮಾಡಿದಾಗ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನು ಹೇಳಬೇಕಾಗತ್ತೆ. ಆಕಸ್ಮಿಕವಾಗಿ ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನಿಮ್ಮ ಹುಟ್ಟಿದ ಸಮಯ, ಹುಟ್ಟಿದ ದಿನಾಂಕ, ಹುಟ್ಟಿದ ಸ್ಥಳವನ್ನು ತಿಳಿಸಬೇಕಾಗತ್ತೆ. ಇದ್ಯಾವುದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಗುರೂಜಿಯವರು ಪರಿಹಾರವನ್ನು ಕೂಡ ಸೂಚಿಸ್ತಾರೆ. ಇನ್ನು ಮುಂದಿನದಾಗಿ ನೋಡೋದಾದರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ದ್ವಾದಶ ರಾಶಿಗಳು ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನ ರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ನೋಡಿ, ಈ ದಿನ ಯಾರಿಗೆಲ್ಲ ಅನುಕೂಲಗಳಿದೆ ಅಥವಾ
ಅನಾನುಕೂಲಗಳಿದೆ ನೋಡುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಇದರ ಮೇಷರಾಶಿಯವರಿಗೆ ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತಿಳ್ಕೋಬೇಕು, ದೂರದ ಪ್ರಯಾಣ ಯೋಗ ಇರುವಂಥದ್ದು. ನೋಡಿ, ಏನಾದರೂ ನಿಮ್ಮ ವ್ಯಾಪಾರದ ನಿಮಿತ್ತನೋ ಅಥವಾ ಉದ್ಯೋಗದ ನಿಮಿತ್ತ ನೀವು ಇವತ್ತು ಸ್ವಲ್ಪ ಪ್ರಯಾಣ ಮಾಡುವಂತಹ ಅವಕಾಶಗಳು ಹೆಚ್ಚಾಗಿರುತ್ತೆ ಅಂತ ಯೋಗ ಕೂಡ ಇರುವಂಥದ್ದು. ಕೆಲವೊಬ್ಬರಿಗೆ ನೋಡಿ, ನಾವು ದೂರದ ಪ್ರಯಾಣ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾ ಇರ್ತೀವಿ. ಯಾಕಂದರೆ ಆ ದಿನ ಅವರಿಗೆ ಆ ಜಾತಕ ಫಲದಲ್ಲಿರುವಂಥದ್ದು ಪ್ರಯಾಣದಲ್ಲಿ ತೊಂದರೆ ಅಂತ ಇರುತ್ತೆ. ಆದರೆ ಇವತ್ತು ನೋಡಿ, ಪ್ರಯಾಣ ಯೋಗ ಇರುವಂಥ ಕೆಲವರು ಅಂದ್ಕೊಳ್ತಾ ಇರ್ತಾರೆ, ಎಲ್ಲೋ ಹೋಗಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ, ಕೆಲವೊಂದು ತೀರ್ಥಕ್ಷೇತ್ರಗಳಿಗಾಗಲಿ ಅಥವಾ ಏನೋ ಮನಸ್ಸಲ್ಲಿ ಅಂದ್ಕೊಂಡಿರುವಂಥದ್ದು ಅಲ್ಲಿಗೆ ಹೋಗುವಂತಹ ಸನ್ನಿವೇಶ ಈ ದಿನ ಎದುರಾಗುವಂಥದ್ದು ಇದೆ ಮೇಷರಾಶಿ ಅವರಿಗೆ. ಇನ್ನು ರಾಜಕೀಯ ನಾಯಕರಿಗೆ ಕೂಡ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುವಂಥದ್ದು. ಯಾರೆಲ್ಲ ಮೇಷರಾಶಿಗಳು ಗಮನಿಸ್ಕೊಳ್ಬೇಕು, ರಾಜಕೀಯವಾಗಿ ಯಾರು ಬೆಳಿಬೇಕು ಅಂದ್ಕೊಂಡಿರ್ತೀರಾ, ರಾಜಕೀಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ನೋಡಿ, ಯಾವ ವಿರೋಧಿಗಳಿಂದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ರಾಜಕೀಯ ಅಂದಾಗಲೇ ಸಾಮಾನ್ಯವಾಗಿ ನಾವು ನೋಡ್ತಾನೆ ಇರ್ತೀವಿ, ಸಮಸ್ಯೆಗಳು ಇದ್ದೇ ಇರುವಂಥದ್ದು, ವಿರೋಧಿಗಳು ಇದ್ದೇ ಇರ್ತಾರಲ್ವ. ಹಾಗಾಗಿ ಅವರ ಕಡೆ ಸ್ವಲ್ಪ ಜಾಗೃತರಾಗಿರಬೇಕು, ಹೆಚ್ಚಿನ ಗಮನವನ್ನು ಕೊಡಿ. ಎಲ್ಲಾದರೂ ಹೊರಗಡೆ ಹೋಗುವಾಗಲಿ ಅಥವಾ ಏನಾದರೂ ಒಂದು ವ್ಯವಹಾರಗಳು ಮಾಡ್ಕೊಳ್ಬೇಕಾದ್ರೂ ಕೂಡ, ರಾಜಕೀಯ ವ್ಯವಹಾರಗಳು ಮಾಡ್ಕೊಳ್ಳುವಾಗ ಸ್ವಲ್ಪ ಜಾಗೃತರಾಗಿ ಈ ದಿನ ಇರಬೇಕಾಗುತ್ತೆ. ವಿರೋಧಿಗಳಿಂದ ಸಮಸ್ಯೆಗಳನ್ನು ಈ ದಿನ ಎದುರಿಸಬೇಕಾಗುತ್ತೆ ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ಇದನ್ನು ನಾವು ನೋಡಿದಾಗ, ವೃಷಭ ರಾಶಿಯವ್ರಿಗೆ ಬೇರೆಯವರ ಕೆಲಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತೇವೆ. ನೋಡಿ, ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿದ್ರೆ ಬೇರೆಯವರು ನಂಬಬಾರ್ದು ಅಂತ ಇರುವಂಥದ್ದು. ನೀವು ದಿನ ಜಾತಕ ಫಲದಲ್ಲಿ ಏನಿದೆ, ಬೇರೆಯವ್ರ ಬಗ್ಗೆ ಚಿಂತನೆ ಮಾಡಬಾರ್ದು, ನಿಮ್ಮ ಕೆಲಸ ನೀವೇ ಮಾಡ್ಕೊಳ್ಳಿ. ಯಾವುದೋ ಒಂದು ಇಂಪಾರ್ಟೆಂಟ್ ಕೆಲಸಗಳಿರುತ್ತೆ, ಅದಕ್ಕೆ ನೀವು ಬೇರೆ ಯಾರನ್ನೋದು ನಂಬಿದ್ರೆ ಏನಾಗುತ್ತೆ, ಅದರಿಂದ ಕೆಲಸ ಕೆಡುತ್ತೆ ಅಂತ ಹೇಳುವಂಥದ್ದು. ಹಾಗಾಗಿ ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಳ್ಳಿ, ನಿಮಗೆ ಅದರಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡಿಬೋದು. ಇನ್ನು ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸೋರಿಗೆ ಗೌರವ ಹೆಚ್ಚಾಗುವಂಥದ್ದು. ಯಾರೆಲ್ಲ ಪತ್ರಿಕಾ ರಂಗದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಾರೆ ವೃಷಭ ರಾಶಿಯವರಿಗೆ, ಇದನ್ನ ನಿಮಗೆ ಗೌರವ ಸನ್ಮಾನಗಳು ಹೆಚ್ಚಾಗುವಂಥದ್ದು. ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ಕಷ್ಟ. ಯಾಕೆಂದರೆ ಪತ್ರಿಕಾ ರಂಗ ಅಂತಂದ್ರೆ ತುಂಬ ಹಾರ್ಡ್ ವರ್ಕ್ ಇರುತ್ತೆ ಅಂತ ಹೇಳ್ತಾರೆ, ತುಂಬ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಳ್ತಾ ಇರ್ತಾರೆ. ಅವ್ರನ್ನ ಕೆಲವ್ರನ್ನ ಗುರುತಿಸಿರಲ್ಲ. ಆದರೆ ಇವತ್ತು ನೋಡಿ, ವೃಷಭ ರಾಶಿಯವರು ಯಾರೆಲ್ಲ ಈ ಪತ್ರಿಕಾ ವರದಿಗಾರರು ಇರ್ತೀರಾ, ಅವರಿಗೆ ತುಂಬ ಒಳ್ಳೆ ದಿನ ಅಂತ ಹೇಳ್ಬೋದು. ನಿಮ್ಮ ಗುರುತಿಸುವಂತಹ ಆ ಸನ್ನಿವೇಶ ಕೂಡ, ಲಕ್ಷಣಗಳು ಕೂಡ ಇದನ್ನ ಗೋಚಾರ ಫಲದಲ್ಲಿ ಇರುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಚಾಲನೆ ಸಿಗುತ್ತೆ. ಯಾರಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ ಕೂಡ ಇವತ್ತು ಹೇಳ್ಬೋದು. ಯಾಕಂದರೆ ಕೆಲವೊಂದು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತೋಗ್ಬಿಟ್ಟಿರುತ್ತೆ. ಕೆಲವರು ನೋಡಿ, ಮನೆ ಕಟ್ಕೊಳ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಿರುವಂಥದ್ದು ಅದು ಅರ್ಧಕ್ಕೆ ನಿಂತೋಗಿಟ್ಟಿರುತ್ತೆ. ಅಯ್ಯೋ, ಮುಂದೆ ನಮಗೆ ದಾರಿ ಕಾಣ್ತಾ ಇರಲ್ಲ, ಅಂಥವ್ರಿಗೆ ಈ ದಿನ ಚಾಲನೆ ದೊರಕುವಂಥದ್ದು, ಮಾರ್ಗ ಗೋಚರ ಆಗುವಂಥದ್ದು ಈ ದಿನ. ನಿಮಗೆ ಇನ್ನು ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸಬೇಕಾಗುತ್ತೆ. ಏನಾದರೂ ಮಿಥುನ ರಾಶಿಯವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಇತ್ತು ಅಂದರೆ ಅದಕ್ಕೆ ಅದರ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ. ಅದಕ್ಕೂ ಮುನ್ನ ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಮಸ್ತೆ ಗುರುಜಿ, ತಿಲಕ್ ಅಂತ ಮಂಗಳೂರಿಂದ. ಮಂಗಳೂರಿಂದ ಯಾರ ಬಗ್ಗೆ ಕೇಳಬೇಕಾಗಿತ್ತು? ಇದು ನಮ್ಮ ಬಗ್ಗೆ, ನಮ್ಮದೊಂದು ಲೆಫ್ಟ್ 2 ಕೈ ಫ್ರಾಕ್ಚರ್ ಆಗಿದೆ. ಒಂದು ಎಷ್ಟು ಸಮಯ ಬೇಕಂತ ಸರಿಯಾಗ್ಲಿಕ್ಕೆ ಅಂತ. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದ್ಯಾ? 19/3/1987 ಮೇಡಮ್. ಕವಡೆ ಪ್ರಶ್ನೆ ನೋಡ್ಬೋದಾ? ಕವಡೆ ಶಾಸ್ತ್ರದ ಮೂಲಕ ಕೇಳಬೇಕಾ? ಹೌದೌದು. ಓಕೆ, ಗುರುಜಿಯವರಿದ್ದಾರೆ, ನೇರವಾಗಿ ಮಾತನಾಡಬಹುದು. ನಮಸ್ತೆ ಗುರುಜಿ. ನಮಸ್ತೆಪ್ಪ. ಏನಾಯ್ತು? ಆಕ್ಸಿಡೆಂಟ್ ಆಗ್ಬಿಟ್ಟಿತ್ತಾ? ಸ್ವಲ್ಪ ಸ್ಕಿಡ್ ಆಗಿದ್ದು ಲೆಫ್ಟ್ ಹ್ಯಾಂಡ್, ಸ್ವಲ್ಪ ಸಣ್ಣ ಸರ್ಜರಿ ಇತ್ತು. ಅದೇನು ನಾರ್ಮಲ್ ಆಗ್ಲಿಕ್ಕೆ ಎಡಕೈ ಎಷ್ಟು ಸಮಯ ತಗೊಳ್ತದಂತ. ಓಕೆ. ಅಲ್ಲ, ಇದು ಎಷ್ಟು ದಿನ ಆಯ್ತು ಬಿದ್ದು? ನೀವು ಬಿದ್ದು 2 ವಾರ ಆಯ್ತು. ಸರ್ಜರಿ ಎಲ್ಲ ಆಯ್ತು. ಜಾಸ್ತಿ ನಿಮಗೆ ತೊಂದರೆ ಆಗಿದೆಯಾ? ಏನು ನಿಮ್ದು ರಾಶಿ ಏನು? ಒಂದು ತುಲಾ ರಾಶಿ. ತುಲಾ ರಾಶಿ. ಹೋಗಿ ಅನುಕೂಲ. ಸ್ವಲ್ಪ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಸ್ವಲ್ಪ ನೋಡಿ, ಇನ್ನು 8 ತಿಂಗಳು ಅಂತ ಹೇಳ್ತಾ ಇದೆ. ಇನ್ನೊಂದು 8 ತಿಂಗಳಲ್ಲಿ ನಿಮಗೆಲ್ಲ ಕೂಡ ಬಗೆಹರುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು. ಯಾಕಂದರೆ ಈಗ ವಾಹನದಲ್ಲಿ ಓಡಾಡಬೇಕಾದ್ರೆ ಶನಿಯ ಪ್ರಭಾವದಿಂದ ಈ ತುಲಾ ರಾಶಿಯವರು ನಾವು ಸಾಮಾನ್ಯವಾಗಿ ಹೇಳ್ತಾ ಇರ್ತೀವಿ, ಆರೋಗ್ಯ ಸಮಸ್ಯೆ ಪದೇ ಪದೇ ಬರ್ತಾ ಇರುತ್ತೆ ಅಂತ. ಸ್ವಲ್ಪ ಈಗ ನಿಮ್ಮ ಚೇತರಿಕೆ ಕಾಣ್ತೀರ, ಸ್ವಲ್ಪ ಬೇಗನೆ ಅಂದರೆ ಗುಣಮುಖ ಆಗ್ಬಿಡುತ್ತೆ. ಏನು ಜಾಸ್ತಿ ತಲೆ ಕೆಡಿಸ್ಕೊಬಿಡಿ. ಒಂದು 8 ತಿಂಗಳ ಕಾಲಾವಧಿ ಬೇಕಾಗುತ್ತೆ. ಆದರೂ ಅಷ್ಟೊಳಗಡೆ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಮತ್ತೆ ಸ್ವಲ್ಪ ಜಾಗೃತರಾಗಿರ್ಬೇಕು ಏನಾದರೂ ವಾಹನದಲ್ಲಿ ಓಡಾಡಬೇಕಾದ್ರೆ. ಯಾಕಂದರೆ ನೋಡಿ, ಈಗ ಯಾವುದೋ ಒಂದು ಕರ್ಮ ಫಲದಿಂದ ಚಿಕ್ಕದಾಗಿ ಆಕ್ಸಿಡೆಂಟ್ ಆದರೂ ಕೂಡ ಅದು ತುಂಬ ದಿನ ನಿಮಗೆ ತೊಂದರೆಗಳು ಕೊಡುವಂಥದ್ದು. ಹಾಗಾಗಿ ಈ ರೀತಿಯಲ್ಲಿ ಆಗುತ್ತೆ. ಒಂದು ಶನೇಶ್ವರ ದೇವಸ್ಥಾನ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಅರ್ಚೆಯನ್ನು ಮಾಡಿ, ಅಥವಾ ಶನೇಶ್ವರ ದೇವಸ್ಥಾನ ನಿಮ್ಮ ಅಕ್ಕಪಕ್ಕದಲ್ಲಿ ಏನಿದ್ರೆ ಅಲ್ಲಿ ಒಂದು ಎಳ್ಳೆಣ್ಣೆಯನ್ನು ದಾನ ಮಾಡಿ ನಿಮಗೆ ಅನುಕೂಲ ಆಗುತ್ತೆ. ಅಥವಾ ಏನಾದರೂ ಕಪ್ಪು ಬಟ್ಟೆ ಸಿಕ್ಕರೂ ಕೂಡ ನೀವು ದಾನ ಮಾಡ್ಬೋದು. ಇದರಿಂದ ನಿಮ್ಗೆ ಅನುಕೂಲ ಆಗುತ್ತೆ. ಬೇಗನೆ ಕೂಡ ನೀವು ಗುಣಮುಖ ಆಗುವಂತಹ ಅವಕಾಶಗಳು ಕೂಡ ಇರುತ್ತಪ್ಪ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕರ್ಕಾಟಕ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ಕಟಕ ರಾಶಿ. ಇದನ್ನು ಕರ್ಕಾಟಕ ರಾಶಿಯವರಿಗೆ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ಕೆಲಸ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು. ಏನಾಗುತ್ತೆ, ನೀವು ಜಾಸ್ತಿ ಕಷ್ಟಪಟ್ಟು ಕೆಲಸ ಮಾಡಿ ತುಂಬ ಒತ್ತಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದೆ ಜಾತಕ ಬಲದಲ್ಲಿ. ಎಲ್ಲ ಅವ್ರ ಹತ್ರ ಕೆಲಸ ಮಾಡ್ತಾ ಇರ್ತೀರಲ್ವ ಕಟಕ ರಾಶಿಯವ್ರಿಗೆ, ಆ ಕೆಲಸದ ಏನು ಪ್ರೆಷರ್ ಜಾಸ್ತಿ ಆಗಿ ಅದರಿಂದ ಏನಾಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇನ್ನು ಮಾನಸಿಕ ಧೈರ್ಯ ಅಗತ್ಯ ಇರುವಂಥದ್ದು. ನೋಡಿ, ಮಾನಸಿಕವಾಗಿ ನೀವು ಧೈರ್ಯದಲ್ಲಿ ಇರಬೇಕು. ಯಾವುದೇ ಕೆಲಸ ಮಾಡಿ ಸ್ವಲ್ಪ ಧೈರ್ಯ ತಗೋಬೇಕು. ಮಾನಸಿಕವಾಗಿ ಕುಗ್ಗಿ ಹೋಗುವಂತಹ
ಸನ್ನಿವೇಶ ಎದುರಾಗುವಂಥದ್ದು. ಹಾಗಾಗಿ ಮಾನಸಿಕವಾಗಿ ನಾವು ದೃಢರಾಗಿರ್ತೀವಿ, ಬಲಿಷ್ಠರಾಗ್ತೀವಿ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಇನ್ನು ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭಾಂಶ ಕೂಡ ಇರುವಂಥದ್ದು. ಯಾರೆಲ್ಲ ಕಟಕ ರಾಶಿ ಇರ್ತೀರಾ, ಕೃಷಿಕರು ಇರ್ತೀರಾ ನೋಡಿ, ಇವತ್ತು ಲಾಭಾಂಶ ಹೆಚ್ಚಾಗುತ್ತೆ. ಏನಾದರೂ ಬೆಳೆಯಲ್ಲಿ ತೊಂದರೆ ಆಗಿದ್ರು ಕೂಡ ನಿಮಗೆ ಅಭಿವೃದ್ಧಿ ಆಗ ಸಂಕೇತ ಇವತ್ತು ಇರುವಂಥದ್ದು ಕರ್ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳ್ತೀವಿ. ನೋಡಿ, ಸಿಂಹರಾಶಿಯವರೆಗೂ ಕೂಡ ಇವತ್ತು ಪ್ರಯಾಣ ಯೋಗ ಇರುವಂಥದ್ದು. ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ. ಎಲ್ಲಾದರೂ ದೂರದ ಪ್ರಯಾಣ ಇತ್ತು, ಕೆಲವರು ನೋಡಿ ಏನಾದರೂ ಈಗ ಮದುವೆ ವಿಚಾರವಾಗಿ ದೂರದ ಪ್ರಯಾಣ ಇರುತ್ತೆ, ಅಥವಾ ಹಣಕಾಸಿನ ವಿಚಾರವಾಗಿ ಪ್ರಯಾಣ ಇರುವಂಥದ್ದು. ಈ ರೀತಿ ಇವತ್ತು ಮಾಡ್ಕೊಳ್ಳಿ, ಸಿಂಹರಾಶಿಯವ್ರಿಗೆ ಅನುಕೂಲ ಆಗುತ್ತೆ, ಅಭಿವೃದ್ಧಿ ಕೂಡ ಆಗುವಂಥದ್ದು. ಇನ್ನು ಯಾವುದೇ ವ್ಯವಹಾರ ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ವ್ಯವಹಾರಕ್ಕೆ ಶುಭ ದಿನ ಅಲ್ಲ ಅಂತ ಹೇಳುವಂಥದ್ದು. ಹಾಗಾಗಿ ಸ್ವಲ್ಪ ವ್ಯವಹಾರ ಮಾಡಿಕೊಳ್ಳುವಾಗ ಸ್ವಲ್ಪ 2-3 ಬಾರಿ ಯೋಚನೆ ಮಾಡಿ ಯಾವುದೇ ವ್ಯವಹಾರಗಳನ್ನು ಮಾಡಬೇಕು. ಮತ್ತು ಏನಾದರೂ ನಿರ್ಧಾರ ಮಾಡಬೇಕಾದ್ರೂ ಕೂಡ ಇವತ್ತು ಈ ದಿನ ಸ್ವಲ್ಪ ಜಾಗೃತರಾಗಿರಬೇಕಾಗುತ್ತೆ ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ಇದನ್ನು ನೋಡಿದಾಗ ದೀರ್ಘಕಾಲದಿಂದ ಕಿರಿಕಿರಿ ನೀಡುತ್ತಿದ್ದ ತೊಂದರೆಗಳಿಗೆ ಇಂದು ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕನ್ಯಾ ರಾಶಿಯವರಿಗೂ ಕೂಡ ಶುಭ ದಿನ ಇವತ್ತು. ಯಾಕಂದರೆ ಯಾವುದೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ನೋಡಿ, ಯಾರೋ ಒಬ್ಬರು ಸುಮ್ಮನೆ 3ನೇ ವ್ಯಕ್ತಿಯಿಂದ ಕೆಲವೊಂದು ಮಾನಸಿಕವಾಗಿ ಸಮಸ್ಯೆ ಬಳಲ್ತಾ ಇರ್ತಾರೆ, ಇನ್ನು ಕೆಲವರು ದೈಹಿಕವಾಗಿ ಸಮಸ್ಯೆಗಳು ಬಳಲ್ತಾ ಇರ್ತಾರೆ, ಇನ್ನು ಎಲ್ಲೋ ಒಂದು ಹತ್ರ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಆ ಒಂದು ಸ್ಥಳದಲ್ಲಿ ಸಮಸ್ಯೆಗಳಿರುತ್ತೆ. ಆ ಹಳೆಯ ಸಮಸ್ಯೆಗಳಿಗೂ ಕೂಡ ಈ ದಿನ ನೀವು ಪರಿಹಾರಗಳನ್ನು ಕಂಡುಕೊಳ್ಬಹುದಾಗಿದೆ ಕನ್ಯಾ ರಾಶಿಯವರು. ಇನ್ನು ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಶುಭ ದಿನ ಅಂತ ಹೇಳುವಂಥದ್ದು ಕನ್ಯಾ ರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ, ಹಣದ ವಿಚಾರವಾಗಿ ಏನಾದರೂ ತೊಂದರೆಗಳಾಗಿದ್ರು ಕೂಡ ನಿಮಗೆ ಪರಿಹಾರ ಸಿಗುವಂಥದ್ದಾಗುತ್ತೆ ಈ ದಿನ ಕನ್ಯಾ ರಾಶಿಯವರಿಗೆ. ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರುಜಿ ಅವರು ತಿಳಿಸ್ಕೊಟ್ರು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಮೈಸೂರಿಂದ ಮಾಡ್ತಾ ಇದ್ದೀನಿ, ನಿರ್ಮಲಾ ಅಂತ. ಯಾರ ಬಗ್ಗೆ ಕೇಳಬೇಕಾಗಿತ್ತು ನಿರ್ಮಲಾ? ಮಗನ ಬಗ್ಗೆ ಕೇಳಬೇಕಿತ್ತು. ಮಗನ ಹೆಸರು? ಭರತ್. ಭರತ್. ಅವರ ಡೇಟ್ ಆಫ್ ಬರ್ತ್ ಗೊತ್ತಿದೆಯಮ್ಮ? ಗೊತ್ತಿದೆ. ಹೇಳಿ. 26/7/1999. 26/7/1999. ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಸಂಜೆ 7:10. ಸಂಜೆ 7:10. ಹುಟ್ಟಿದ ಸ್ಥಳ? ಚನ್ನಪಟ್ಟಣ. ಚನ್ನಪಟ್ಟಣ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತಮ್ಮ? ಅವನು ಹೇಗಿದೆ ಮುಂದೆ ಜೀವನ ಅನ್ನೋದ್ರ ಬಗ್ಗೆ, ಇದು ಬಿಸ್ನೆಸ್ ಬಗ್ಗೆ. ಗುರುಜಿ ಅವರಿದ್ದಾರೆ, ಮಾತನಾಡಬಹುದು. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ತೆ, ಹೇಳಿ. ನಿಮ್ದು ಅವ್ರದ್ದು ಪೂರ್ವಾಷಾಢ ನಕ್ಷತ್ರದ ಧನುರಾಶಿ ಅಲ್ಲ? ಹೌದು. ಓಕೆ, ಏನಕ್ಕೆ ಪ್ರಶ್ನೆ ಇತ್ತಮ್ಮ? ಅವನು ಮುಂದೆ ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾನೆ. ಇವಾಗ ಮದುವೆ ಆಗಿದೆಯಾ? ಮದುವೆ ಮಾಡ್ಬೇಕು ಅಂತ ಇದ್ದೀವಿ. ಮದುವೆ ವಿಚಾರದ ಸ್ವಲ್ಪ ನೋಡ್ಕೊಳ್ಳಿ. ಮದುವೆ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಯಾಕಂದರೆ ಮದುವೆ ಕೂಡಿ ಬಂದು ಅದು ಬಿಟ್ಟೋಗುವಂಥದ್ದು ಕೂಡ ಆಗುತ್ತೆ. ಮದುವೆ ವಿಚಾರದ ಸ್ವಲ್ಪ ಜಾಗೃತರಾಗಿರಬೇಕು. ಇನ್ನು ಅವರ ಉದ್ಯೋಗದಲ್ಲಿ ನೋಡಿದಾಗ ಸ್ವಲ್ಪ ನೋಡಿ, ಈ ಕೇತು ಮತ್ತು ರಾಹುಗಳ ಸಮ್ಮಿಲನದಿಂದ ಏನಾಗುತ್ತೆ ಅಂದರೆ ಇವರ ದೃಷ್ಟಿಗಳಿಂದ ಏನಾಗುತ್ತೆ, ಮತ್ತು ಶನಿಗೂ ಕೂಡ ದೃಷ್ಟಿದೋಷ ಬೀಳುವಂಥದ್ದು. ಇದರಿಂದ ಏನಾಗುತ್ತೆ, ಆ ಗುರು ನೀಚ ಸ್ಥಾನದಲ್ಲಿರೋದ್ರಿಂದ ಸ್ವಲ್ಪ ವ್ಯಾಪಾರ ಉದ್ಯೋಗದಲ್ಲಿ ತೊಂದರೆಗಳನ್ನು ಅನುಭವಿಸ್ತಾರೆ. ಹಾಗಾಗಿ ನೋಡಿ, ಇವಾಗ ಅವರಿಗೆ 2029 ತನಕ, ಈ ವರ್ಷ 2020 ಅಂದರೆ ಈಗ ಬರುವಂಥ 2029 ತನಕ ಸ್ವಲ್ಪ ಕಷ್ಟದ ವಾತಾವರಣಗಳನ್ನ ಅನುಭವಿಸಬೇಕಾಗುತ್ತೆ. ಎಲ್ಲಾದರೂ ವ್ಯಾಪಾರ ಉದ್ಯೋಗ ಸ್ಥಳದಲ್ಲಿ ಮೋಸ ಹೋಗುವ ಸಾಧ್ಯತೆ ಕೂಡ ಇರುತ್ತೆ. ಜಾಗೃತರಾಗಿರಬೇಕು. ಅದಾದಮೇಲೆ ಇವ್ರಿಗೆ ಅನುಕೂಲಗಳಾಗುತ್ತಮ್ಮ. ಮದುವೆ ವಿಚಾರದಲ್ಲಿ ಸ್ವಲ್ಪ ಜಾಗೃತರಾಗಿರಿ. ಸ್ವಲ್ಪ ಮದುವೆಗಳು ಸ್ವಲ್ಪ ಹಿಂದೆ ಮುಂದೆ ನೋಡಿ ಸ್ವಲ್ಪ ಮದುವೆ ವಿಚಾರದಲ್ಲಿ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೆಲ್ಲ ಕೂಡ ತುಂಬ ಚೆನ್ನಾಗಿದೆ. ವ್ಯಾಪಾರ ಉದ್ಯೋಗ ಸ್ವಂತಕ್ಕೂ ಕೂಡ ಬಿಸ್ನೆಸ್ ಮಾಡಲಿಕ್ಕೆ 2029 ನಂತರ ಇವರು ಸ್ವಂತ ಬಿಸ್ನೆಸ್ಗಳು ಮಾಡ್ಕೊಳ್ಳಿ, ಅದರಲ್ಲಿ ಅಭಿವೃದ್ಧಿಯನ್ನು ಕೂಡ ಪಡಿಬೋದಮ್ಮ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ತುಲಾರಾಶಿ. ಮುಂದಿನ ರಾಶಿ ತುಲಾರಾಶಿ. ಇದನ್ನು ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ತುಲಾರಾಶಿಯವರಿಗೆ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತವಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವರಿಗೂ ಕೂಡ ಹಣದ ವಿಚಾರವಾಗಿ ಒಳ್ಳೆ ದಿನ ಅಂತ, ಅನಿರೀಕ್ಷಿತವಾಗಿ ಹಣವನ್ನು ಪಡೆದುಕೊಳ್ಳುವಂತಹ ಅವಕಾಶಗಳಿದೆ ಅಂತ ಹೇಳ್ತಾ ಇದೆ. ನೋಡಿ, ಹಣದ ವಿಚಾರವಾಗಿ ಇವತ್ತು ಆದರೂ ಕೂಡ ಜಾಗೃತರಾಗಿರಬೇಕು. ಏನಾದರೂ ಯಾರಿಗಾದ್ರೂ ಹಣ ಕೊಟ್ಟಿದ್ರೆ ಅಥವಾ ಹಣ ಯಾರ ಹತ್ರ ಇಸ್ಕೊಂಡಿದ್ರು ಕೂಡ ಅದರಿಂದ ಸ್ವಲ್ಪ ಜಾಗೃತರಾಗಿರಿ. ಇನ್ನು ಏನು ಹೇಳ್ತಾರೆ ಜಾತಕ ಬಲದಲ್ಲಿ, ಹಣ ಬರುವಂಥ ನಿರೀಕ್ಷೆ ಇವತ್ತು ಮಾಡ್ಬೋದು. ಏನಾದರೂ ಕೊಟ್ಟು ಕಳ್ಕೊಂಡಿದ್ರು ಕೂಡ ಹಣ ಬರುವಂಥದ್ದು ಕೂಡ ಇದನ್ನ ಆಗುವಂಥದ್ದು. ಇನ್ನು ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ತುಲಾರಾಶಿಯವರು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಏರುಪೇರು ಉಂಟಾಗುವಂಥದ್ದು ಯಾವುದೋ ಒಂದು ಹಳೆಯ ಒಂದು ಕಾಯಿಲೆನೋ ಅಥವಾ ಹೊಸದಾಗಿ ಯಾವುದೋ ಒಂದು ನಿಮಗೆ ಆರೋಗ್ಯ ಸಮಸ್ಯೆ ಕಾಣುವಂಥದ್ದು ಕೂಡ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುವಂಥದ್ದು ನೋಡಿ. ಕಾಲಕ್ಕೆ ನೀವು ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ನೀವು ಜಾಗೃತರಾಗಿರಬೇಕಾಗುತ್ತೆ. ಏನಾದರೂ ಊಟ ಮಾಡುವಂಥ ಟಿಫನ್ ನಿಮ್ಮ ಟೈಮಿಂಗ್ ಸರಿಯಾಗಿ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಆರೋಗ್ಯ ಸಮಸ್ಯೆಯಿಂದ ಕಾಡು ಬಳಲಬೇಕಾಗುತ್ತೆ ಇವತ್ತು ತುಲಾರಾಶಿಯವರಿಗೆ.
ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಇದನ್ನು ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಂತ ಹೇಳ್ತಾರೆ. ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರ ಗಮನಿಸ್ಕೊಳ್ಬೇಕು, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ತಡ ಆಗುತ್ತೆ ಅಂತ, ವಿಳಂಬ ಆಗುತ್ತೆ. ಇವತ್ತು ವಿಳಂಬ ಆದರೂ ಕೂಡ ಚಿಂತೆ ಮಾಡಬಾರ್ದು. ಯಾಕಂದರೆ ಯಾವುದೋ ಒಂದು ಅಂದ್ಕೊಂಡಿರ್ತೀರಲ್ವ, ಇವತ್ತು ಆ ಕೆಲಸ ಆಗಿಬಿಡಬೇಕು ಅಂತ ಹೇಳ್ತಾ ನೀವು ಏನಾದರೂ ಸಡನ್ನಾಗಿ ಏನಾದರೂ ಕೆಲಸ ಕಾರ್ಯ ಮಾಡ್ಕೊಳ್ಳಿಕ್ಕೆ ಹೋದರೆ ಅದರಿಂದ ತೊಂದರೆ ಉಂಟಾಗುತ್ತೆ. ಹಾಗಾಗಿ ಸ್ವಲ್ಪ ತಡವಾದರೂ ಪರವಾಗಿಲ್ಲ, ಜಾಗೃತರಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ವಸ್ತ್ರ ಆಭರಣ ಖರೀದಿ ಯೋಗ ಕೂಡ ಇರುವಂಥದ್ದು ವೃಶ್ಚಿಕ ರಾಶಿಯವ್ರಿಗೂ ಕೂಡ ಒಳ್ಳೆ ದಿನ. ಯಾಕಂದರೆ ವಸ್ತ್ರಗಳು ತಗೊಳ್ಳೋದು ಯಾವುದೊಂದು, ಏಕೆಂದರೆ ಹಬ್ಬ ಹರಿದಿನಗಳ ದಿನಗಳು ಇರುವಂಥದ್ದು ಈ ಕಾಲಗಳಲ್ಲಿ. ಹಾಗಾಗಿ ವಸ್ತ್ರ, ಒಂದು ಬಟ್ಟೆ ತೊಗೊಳ್ಲಿಕ್ಕೆ ಅಥವಾ ಯಾವುದೊಂದು ಒಡವೆಗಳು ಆಭರಣಗಳು ತೊಗೊಳ್ಲಿಕ್ಕೂ ಕೂಡ ತುಂಬ ಯೋಗ ಇರುತ್ತೆ ಅಂತ ಹೇಳುತ್ತೆ. ಗುರುವಾರ ಅಲ್ವಾ, ತುಂಬ ಒಳ್ಳೆ ದಿನ. ಇದನ್ನು ಏನಾದರೂ ಆ ಥರ ತೊಗೊಳ್ಬೇಕು ಅಂದ್ಕೊಂಡಿದ್ರು ಕೂಡ ತಗೊಳ್ಳಿ, ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಇನ್ನು ಪ್ರಯಾಣದಲ್ಲಿ ಕೂಡ ಎಚ್ಚರಿಕೆ ಇರಬೇಕಾಗುತ್ತೆ. ವೃಶ್ಚಿಕ ರಾಶಿಯವ್ರಿಗೆ ಕೂಡ ಏನಾದರೂ ಪ್ರಯಾಣ ಇತ್ತು ಅಂತಂದರೆ ಸ್ವಲ್ಪ ಜಾಗೃತರಾಗಿರಬೇಕು, ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕು. ಅಪಘಾತಗಳಾಗುವ ಮುನ್ಸೂಚನೆ ಇರೋದ್ರಿಂದ ವೃಶ್ಚಿಕ ರಾಶಿಯವರು ಈ ದಿನ ವಾಹನಗಳಲ್ಲಿ ಎಚ್ಚರಿಕೆಯಿಂದ ಇರುವುದು ತುಂಬ ಒಳ್ಳೆಯದಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನುರಾಶಿಯವ್ರಿಗೆ ಇದನ್ನು ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುತ್ತೆ. ಯಾರೆಲ್ಲ ಧನುರಾಶಿಗಳು ಇರ್ತಾರೆ ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು, ಅನುಕೂಲ ಆಗುತ್ತೆ, ವ್ಯವಹಾರಗಳಲ್ಲಿ ನಿಮ್ಮ ಕೈ ಹಿಡಿಯುತ್ತೆ ಅಂತ ಹೇಳ್ತಾ ಇದೆ. ಇನ್ನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಿರಿ, ಧನಲಾಭ ಕೂಡ ಇರುವಂಥದ್ದು. ಧನುರ್ ರಾಶಿಯವರಿಗೆ ಇವತ್ತು ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಯೋಗ ಇದೆ. ನೋಡಿ, ಎಲ್ಲಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದೊಂದು ದೇವಸ್ಥಾನಕ್ಕೆ ಹೋಗ್ಲಿಕ್ಕೇನೋ, ತೀರ್ಥಕ್ಷೇತ್ರಗಳಿಗೆ ಹೋಗ್ಲಿಕ್ಕೇನೋ, ಇವತ್ತು ಕುಲದೇವರಿಗೆ ಹೋಗ್ಲಿಕ್ಕೆ ಕೂಡ ಒಳ್ಳೆ ದಿನ ಅಂತ ಹೇಳ್ತಾ ಇದೆ. ಏನಾದರೂ ಆ ಥರ ಅವಕಾಶಗಳಿದ್ದರೆ ದರ್ಶನವನ್ನು ಮಾಡ್ಕೊಳ್ಳಿ. ಇದರಿಂದ ನೀವು ಧನಲಾಭವನ್ನು ಕೊಡಬಹುದು. ಹಣದ ವಿಚಾರವಾಗಿ ಕೂಡ ಹಣದ ಒಳಹರಿವು ಕೂಡ ಇದನ್ನು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು ಧನುರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ಇದನ್ನು ನೋಡಿದಾಗ ವ್ಯಾಪಾರಗಳಿಗೆ ಹೆಚ್ಚಿನ ಲಾಭವಾಗುವ ಸಾಧ್ಯತೆಗಳಿವೆ. ಯಾರೆಲ್ಲ ಮಕರ ರಾಶಿಯವರು ವ್ಯಾಪಾರಸ್ಥರು ಇರ್ತೀರಾ, ವ್ಯಾಪಾರಗಳನ್ನು ಮಾಡ್ತಾ ಇರುವವರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಆಗಲಿ ಅಥವಾ ಅದು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರಗಳು ಮಾಡ್ಕೊಳ್ತಾ ಇರಿ ಮಕರ ರಾಶಿಯವರಿಗೆ ಇದನ್ನು ಆ ವ್ಯಾಪಾರದಲ್ಲಿ ಲಾಭಾಂಶ ಹೆಚ್ಚಾಗಿರುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡುವಂಥದ್ದು, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ವ್ಯಾಪಾರ ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ನೀವು ಆರೋಗ್ಯದ ಕಡೆ ಗಮನವನ್ನು ಕೊಟ್ಟಿಲ್ಲ ಅಂತಂದರೆ ಅದರಿಂದ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಆರೋಗ್ಯದಲ್ಲಿ ಏರುಪೇರು ಉಂಟಾಗುವ ಸಾಧ್ಯತೆ ಕೂಡ ಇರುವಂಥದ್ದು. ಇನ್ನು ಕುಟುಂಬದಲ್ಲಿ ಕೂಡ ಅಸೌಖ್ಯ ಇರುತ್ತೆ. ನೋಡಿ, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಕುಟುಂಬದಲ್ಲಿ ಕೂಡ ತುಂಬ ವಿಶೇಷವಾಗಿರುವಂತಹ ಸೌಖ್ಯ ಇದೆ, ಅನುಕೂಲ ಕೂಡ ಆಗುವಂಥದ್ದು ಇದನ್ನು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ಇದನ್ನು ನೋಡಿದಾಗ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಂದರೆಗಳು ಉಂಟಾಗುತ್ತೆ. ಯಾರೆಲ್ಲ ನೋಡಿ ಗಮನಿಸ್ಕೊಳ್ಬೇಕು, ಕುಂಭರಾಶಿಯವರು ಗೃಹ ನಿರ್ಮಾಣ ಅಂತ ಕೆಲವರು ನೋಡಿ ತುಂಬ ಆಸೆಯಿಂದ ಮನೆ ಕಟ್ಕೊಳ್ತಾ ಇರ್ತಾರೆ. ನೋಡಿ, ಮನೆ ಕಟ್ಕೊಳ್ಳುವಂಥದ್ದು ತುಂಬ ವಿಶೇಷವಾಗಿರುವಂತಹ ಆ ಸನ್ನಿವೇಶಗಳು ಇದೆಲ್ಲ. ಯಾಕಂದರೆ ನಮ್ಮ ಎಷ್ಟೋ ದಿನದ ಕನಸುಗಳಾಗ್ಬಿಟ್ಟಿರುವಂಥದ್ದು. ಯಾವುದೊಂದು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿರ್ತೀರಾ, ಅಲ್ಲಿ ಇವತ್ತು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತೆ. ಸ್ವಲ್ಪ ಜಾಗೃತರಾಗಿರಬೇಕು. ವ್ಯವಹಾರಗಳು ಮಾಡಿಕೊಳ್ಳುವಾಗ ಅಥವಾ ಯಾರಾದರೂ ಮನೆ ಕಟ್ಟುವ ವಿಚಾರದಲ್ಲಿ ಹಣ ಕೊಡಬೇಕಾದ್ರೂ ಕೂಡ ಸ್ವಲ್ಪ ಜಾಗೃತರಾಗಿರಿ. ಇವತ್ತು ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ದೈವ ಕಾರ್ಯಗಳಲ್ಲಿ ಕೂಡ ಆಸಕ್ತಿ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ, ದೈವ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ, ಅನ್ಕೊಂಡಿರೋ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬಹುದು ದಿನ ಕುಂಭರಾಶಿಯವರು. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿಯವರ ದಿನ ನೋಡಿದಾಗ ಪುಣ್ಯಕ್ಷೇತ್ರಗಳ ದರ್ಶನ ಮಾಡುವಂಥ ಅವಕಾಶಗಳು ಹೆಚ್ಚಾಗಿರುವಂಥದ್ದು. ಇನ್ನು ಹಣಕಾಸಿನ ವ್ಯವಹಾರದಲ್ಲಿ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಮೀನರಾಶಿಯವರು ಕೂಡ ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ. ಏನಾದರೂ ಹಣ ಕೊಟ್ಟು ಕಳ್ಕೊಂಡಿರುವಂಥದ್ದು, ಹಣದ ವಿಚಾರವಾಗಿ ತೊಂದರೆ ಅನುಭವಿಸಿದ್ರು ಈ ಹಿಂದೆ ಎಲ್ಲವಕ್ಕೂ ಕೂಡ ನಿಮಗೆ ಪರಿಹಾರ ಸಿಗುವಂಥದ್ದಾಗುತ್ತೆ ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡೋದಾದರೆ ಧಾರ್ಮಿಕ ಚಿಂತನೆ, ಅಂದರೆ ಮನೆಯಲ್ಲಿ ಪ್ರೇತಬಾಧೆ ಇತ್ತು ಅಂತಂದರೆ ಯಾವ ರೀತಿಯ ಲಕ್ಷಣಗಳು ಗೋಚರವಾಗುತ್ತೆ, ಇದರ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ, ಗುರುಗಳೇ ಮನೆಯಲ್ಲಿ ತುಂಬ ತೊಂದರೆಗಳಾಗ್ತಾ ಇದೆ, ಜಗಳಗಳಾಗ್ತಾ ಇರುತ್ತೆ, ಏನು ಮಾಡಬೇಕು ಅಂತ. ಸಾಮಾನ್ಯವಾಗಿ ನಾವು ಬೇರೆ ವಾಸ್ತುದೋಷನೋ ಅಥವಾ ಯಾವುದೋ ಜಾತಕ ನೋಡಿ ಎಲ್ಲ ನಾವು ನೋಡ್ತಾ ಇರ್ತೀವಿ. ಇದರ ಜೊತೆ ಕೆಲವೊಂದು ನೋಡುವಂಥದ್ದು ಅಂದರೆ ಪ್ರೇತ ಬಾಧೆಗಳು ಇತ್ತು ಅಂತ. ನೋಡಿ, ಎಲ್ಲೊಂದು ಏನಾದರೂ ಅಕಾಲಿಕ ಮೃತ್ಯು ಏನಾದರೂ ಆ ಒಂದು ಮನೆಯಲ್ಲಿ ಆಗಿದ್ದರೆ, ನೋಡಿ ಯಾಕೆ ಈ ಪ್ರೇತ ಬಾಧೆ ಕಾಡುತ್ತೆ ಅನ್ನೋದು ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಅಥವಾ ಏನಾದರೂ ಆ ಒಂದು ಈಗ ಮನೆ ಕಟ್ಕೊಂಡ್ಬಿಟ್ಟಿರ್ತಾರೆ ಹೊಸದಾಗಿ, ಗೊತ್ತಿರಲ್ಲ ಕೆಳಗಡೆ ಭೂಮಿ ಒಳಗಡೆ ಏನಿದೆ ಅಂತ, ಏನಾದರೂ ಶಲ್ಯ ದೋಷಗಳಿತ್ತು ಅಂತಂದರೆ, ಯಾವುದಾದ್ರೂ ಅಸ್ಥಿಗಳು ಇತ್ತು ಅಂತಂದರೆ, ಅದಕ್ಕೆ ಸಂಸ್ಕಾರಗಳಾಗಿಲ್ಲ ಅಂತಂದರೆ, ಯಾವುದಾದ್ರೂ ಮೂಳೆಗಳಿತ್ತು ಅಥವಾ ಯಾವುದೋ ಒಂದು ಸಾವು ನೋವು ಉಂಟಾಗಿದ್ದು ಒಂದು. ಯಾಕೆಂದರೆ ನೋಡಿ, ಇವಾಗೆಲ್ಲ ನಾವು ಮನೆ ಕಟ್ಕೊಳ್ಬೇಕು ಅಂತಂದರೆ ಊರಿಂದ ಹೊರಗಡೆನೇ ನಾವು ಕಟ್ಕೊಳ್ಬೇಕಾಗುತ್ತೆ. ಹೊರಗಡೆ ಕೆಲವೊಂದು ಜೀವ ಹಾನಿಗಳಾಗಿರುತ್ತೆ, ಅಲ್ಲಿ ಕೆಲವೊಂದು ಸಂಸ್ಕಾರಗಳು ಆಗಿರಲ್ಲ. ಆ ರೀತಿ ಸಂಸ್ಕಾರ ಆಗಿರದಂತಹ ಏನಾದರೂ ಸೂಕ್ಷ್ಮ ಜೀವ, ಸೂಕ್ಷ್ಮ ಆ ಪ್ರಾಣ ಏನಾದರೂ ಅಲ್ಲಿ ಇತ್ತು ಅಂತಂದರೆ, ನಾವು ಗೊತ್ತಿಲ್ಲದೇನೋ ಮನೆ ಕಟ್ಕೊಂಡ್ಬಿಟ್ಟಿರ್ತೀವಿ, ಅಲ್ಲಿ ತೊಂದರೆ ಆಗುತ್ತೆ. ಅಥವಾ ಯಾರೋ ಕಟ್ಟಿರೋ ಮನೆಗೆ ನಾವು ಹೋಗಿರ್ತೀವಿ, ಅಲ್ಲಿ ತೊಂದರೆ ಆಗಿರುತ್ತೆ. ನಮಗೆ ಹಿಂದೆ ಯಾರಿದ್ರು, ಏನಾಗಿತ್ತು ಅಂತ ಗೊತ್ತಿರಲ್ಲ. ಆ ಒಂದು ಮನೆಯಲ್ಲಿ ಏನಾದರೂ ಪ್ರೇತ ಬಾಧೆ ಇದ್ದು ಅಕಾಲಿಕ ಮೃತ್ಯು ಆಗಿದ್ದರೆ, ಅಲ್ಲಿ ಸಂಸ್ಕಾರ ಆಗಿಲ್ಲ ಅಂತಂದರೆ ಪ್ರೇತ ಬಾಧೆ ಇದ್ದೇ ಇರುತ್ತೆ. ಇದರ ಲಕ್ಷಣಗಳೇನು? ಕೆಲವರು ಕೇಳ್ತಾರೆ, ಗುರುಗಳನ್ನ ನಾವು ಯಾವ ರೀತಿ ತಿಳ್ಕೊಳ್ಳುವಂಥದ್ದು? ನೋಡಿ, ಈ ಪ್ರೇತ ಬಾಧೆ ಇತ್ತು ಅಂತಂದರೆ ಕೆಲವೊಂದು ಮನೆಯಲ್ಲೇ ನಾವು ತಿಳ್ಕೋಬೇಕಾಗುತ್ತೆ. ಏನಾಗುತ್ತೆ, ಅಪ್ಪ ಮಕ್ಕಳಲ್ಲಿ ಗಲಾಟೆಗಳಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಪದೇ ಪದೇ ಕುಂಕುಮ ಮನೆಯಲ್ಲಿ ಬೀಳ್ತಾ ಇರುತ್ತೆ.
ಅನ್ನ ಕೆಂಪಾಗುವಂಥದ್ದು. ಸಾಮಾನ್ಯವಾಗಿ ನೋಡಿರ್ತೀವಿ ಮನೆಯಲ್ಲಿ ಅನ್ನ ಕೆಂಪಾಗ್ತಾ ಇರುತ್ತೆ, ಅಥವಾ ಮನೆಯಲ್ಲಿ ರಕ್ತ ಬೀಳುವಂತಹ ಸನ್ನಿವೇಶಗಳು ನಾವು ತಿಂಗಳಿಗೆ 2 ಸಾರಿ 3 ಸಾರಿ ನೋಡ್ತಾ ಇರ್ತೀವಿ. ಇನ್ನು ಅಮಾವಾಸ್ಯೆ ಮತ್ತು ಪೌರ್ಣಮಿಯ ಸಂದರ್ಭಗಳಲ್ಲಿ ಕೆಲವೊಂದು ತೊಂದರೆಗಳಾಗುತ್ತೆ, ಮನಸ್ತಾಪಗಳಾಗುವಂಥದ್ದು, ಗಂಡ ಹೆಂಡತಿಯರಲ್ಲಿ ತೊಂದರೆಗಳಾಗ್ತಾ ಇರುತ್ತೆ. ನಾವು ನಮ್ಮ ಹತ್ರ ಸಾಮಾನ್ಯ ಕೆಲವರು ಬಂದಾಗ ಹೇಳ್ತಾ ಇರ್ತಾರೆ, ಗುರುಗಳು ಈಗ ಅಮಾವಾಸ್ಯೆ ಪೌರ್ಣಮಿ ಬಂದುಬಿಟ್ರೆ ತುಂಬ ಕಷ್ಟ ಆಗ್ತಾ ಇರುತ್ತೆ, ಮನೆಯಲ್ಲಿ ಒಬ್ರಿಗೊಬ್ರು ಮಾತೆ ಕೇಳಿಸ್ಕೊಳಲ್ಲ, ಬೇರೆ ಥರ ಆಗುತ್ತೆ, ಜಗಳಗಳಾಗುವಂಥದ್ದು, ಈ ರೀತಿಯಲ್ಲಿ ಆಗ್ತಾ ಇರುತ್ತಲ್ವ. ಕೆಲವೊಂದು ವಾಸ್ತುದೋಷನೇ ಕಾರಣ ಅಲ್ಲ, ಈ ರೀತಿ ಪ್ರೇತಪಾದೆಯಿಂದನೂ ಕೂಡ ಆಗುವಂಥದ್ದು. ಇನ್ನು ಇದರ ಲಕ್ಷಣಗಳನ್ನು ನೋಡಿದಾಗ ಯಾವುದೋ ಒಂದು ಮಗು ಅಳುವ ಶಬ್ದ ಕೇಳ್ತಾ ಇರುತ್ತೆ ರಾತ್ರಿ ಸಮಯದಲ್ಲಿ, ಮತ್ತು ಯಾರೋ ಒಬ್ಬರು ನಮ್ಮ ಮಲಗಿರ್ತೀರ, ನಿಮ್ಮ ಮಂಚದ ಸುತ್ತ ಯಾರೋ ಓಡಾಡ್ದಂಗೆ ಆಗುವಂಥದ್ದು, ಕೆಟ್ಟ ಕೆಟ್ಟ ಕನಸುಗಳು ಬೀಳುವಂಥದ್ದು, ಈ ರೀತಿಯೆಲ್ಲ ಏನಾದರೂ ಮನೆಯಲ್ಲಿ ಆಗ್ತಾ ಇತ್ತು. ರೋಗ ಬಾಧೆ ಅಂತ ಹೇಳ್ತೀವಿ, ಮಕ್ಕಳಲ್ಲಿ ಏನಾದರೂ ಪದೇ ಪದೇ ರೋಗ ಬಾಧೆ ಬರುವಂಥದ್ದು, ಈ ರೀತಿ ಏನಾದರೂ ಆಗ್ತಾ ಇತ್ತು ಅಂತಂದರೆ ಪ್ರೇತ ಬಾಧೆ ಇದೆ ಒಂದು ಸ್ಥಳದಲ್ಲಿ ಅಂತ ತಿಳ್ಕೊಬೇಕು. ನೋಡಿ, ಏನಾದರೂ ನಿಮ್ಗೆ ಗೊತ್ತಿದೆ, ಯಾಕಂದರೆ ಕೆಲವರು ಬಾಡಿಗೆ ಮನೇಲಿ ಇರ್ತೀರ, ಅದನ್ನು ಕೇಳಿಬಿಡಬೇಕು. ಈಗ ಓನರ್ನ ಯಾರನ್ನಾರು ಈ ರೀತಿ ಏನಾದರೂ ತೊಂದರೆ ಆಗಿದ್ರೆ ಅದು ತಕ್ಕಂಥ ಪರಿಹಾರಗಳನ್ನು ನೀವು ಮಾಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಅದು ಬಾಡಿಗೆ ಮನೆ ಆಗಲಿ ಅಥವಾ ಸ್ವಂತ ಮನೆ ಆಗಲಿ, ಅಲ್ಲಿ ವಾಸ ಮಾಡೋದು ನೀವೇ ಆಗಿರೋದ್ರಿಂದ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಬೇಕು. ಈಗ ಪ್ರೇತ ಬಾಧೆ ಅಂದ ತಕ್ಷಣ ಅದೊಂದು ಕೆಲವೊಂದು ಶಕ್ತಿ ದೇವತೆಗಳ ಪೂಜೆಗಳನ್ನು ಮಾಡಬೇಕಾಗುತ್ತೆ. ದುರ್ಗಾ ದೀಪ ನಮಸ್ಕಾರ ಮಾಡುವಂಥದ್ದು, ಪ್ರತ್ಯಂಗಿರ ಹೋಮಗಳನ್ನು ಮಾಡಿಕೊಳ್ಳುವಂಥದ್ದು, ಅಥವಾ ಸುದರ್ಶನ ಹೋಮಗಳನ್ನು ಮಾಡುವಂಥದ್ದು, ಆ ಮನೆಗೆ ಅಷ್ಟರಿಕ್ ಬಂಧನ ಮಾಡಿಕೊಳ್ಳುವಂಥದ್ದು, ಯಂತ್ರ ಸ್ಥಾಪನೆ ಮಾಡಿಕೊಳ್ಳುವಂಥದ್ದು, ಈ ರೀತಿನೆಲ್ಲ ಮಾಡಿಕೊಂಡಾಗ ಏನಾಗುತ್ತೆ, ಅದರಲ್ಲಿಂದ ಬಂದಂತಹ ನಮಗೆ ಪ್ರೇತಬಾಧೆಯಿಂದ ಬಂದಂತಹ ತೊಂದರೆಗಳನ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ನೋಡಿ, ಯಾವುದೇ ಆಗಲಿ ನಾವು ಒಂದು ಪೂಜೆ ಪುನಸ್ಕಾರ ಮಾಡಿದ ತಕ್ಷಣ ನಮಗೆ ಫಲ ಸಿಗುತ್ತೆ ಅಂತಲ್ಲ, ಏನಾಗುತ್ತೆ ಕ್ರಮೇಣವಾಗಿ ಅದು ಕಡಿಮೆ ಆಗ್ತಾ ಬರುವಂಥದ್ದು, ಈ ರೀತಿ ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಏನಾದರೂ ತೊಂದರೆಗಳಿಗೆ ಇನ್ನೊಂದು ನೋಡಿ, ಮನೆಯಲ್ಲಿ ದೀಪಾರಾಧನೆ ಆಗ್ತಾನೆ ಇರಬೇಕಾಗುತ್ತೆ. ಯಾವತ್ತೂ ಕೂಡ ದೀಪವನ್ನು ಸಂಜೆ ಸಮಯದಲ್ಲಿ ದೀಪಾರಾಧನೆ ಮಾಡ್ಕೊಳ್ತಾ ಬನ್ನಿ, ಅದರಿಂದನೂ ಕೂಡ ಕೆಲವೊಂದು ಪ್ರೇತಬಾಧೆಯಿಂದ ನಾವು ವಿಮುಕ್ತಿಯನ್ನು ಕೂಡ ಪಡಿಬಹುದಾಗಿದೆ. ವೀಕ್ಷಕರೇ, ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್, ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.